ಹೋದಕ್ಕೆ ಅತ್ತಾಗ ಹೋದ್ಲೆ. ಬರ್ತಾನೆ ಪಿಕಮ್ಮ ಹೊಳೆ ಬರ್ತಾನೆ. ಬಿಸಿ ಬಿಸಿ ರೊಟ್ಟಿ ಮಾಡಿರ ಮತ್ತೊಂದು ಜಗ ಹತ್ತು ಬಿಟ್ಟಿರ್ತಾವ. ದನಿ ಒಂದ ಕೆಟ್ಟಿರ್ತೈತಿ ಅವ ವಿಕ್ಕಿ ಪೇಮೆಂಟ್ ಅಂತಂದೆ ತಗೊಂಬ ಅಂತಂದ. ಎಲ್ಲಿ ಪತ್ತಿನೇ ಇಲ್ಲ. ಈ ಡಿ ಸೋಜೆ ಆಗದೆ ಮತ್ ಹೊಳೆ ಸರೋಜಕ್ಕಾಗದೆ, ಡಿ ಸೋಜೆ ಆಗದೆ ಹೊಳೆ ಸರೋಜಕ್ಕಾಗದೆ. ಅಯ್ಯವ ಏನ್ ತಿಳಿನು ಅಯ್ಯವ ಹೆಂಗಾರ ಮಾಡಿ ಡೀಲ್ ದೌಡ್ ಮುಗಿಸ್ಬೇಕಂತಂದು ಪ್ಲಾನ್ ಮಾಡಿದ್ರಾಗ ನಂದು ಇದು ತಲೆ ಕೆಟ್ಟ ಹೈದ್ರಾಬಾದ್ ಆಗಿರ್ತದೆ ಏನ ಅತ್ತಾಗ. ಪಿಕಮ್ಮ ಪಿಕೆ ಬಂದ ಬಿಟ್ಲಲ್ವಾ? ನೆನದಾರ ಮನದಾಗದ 100 ವರ್ಷ ಆಯಸ್ಸು ನೋಡ್ಕಿ ನಮ್ಮತ್ತಿ. ಪಿಕೆ ಹೋಗಲ್ಲ ಒಂದ್ ದಿವಸ ತಣ್ಣ ನೀರು ತರಬಾರ, ಇವಾಗ ಊಟ ಉಡ್ಸ್ತಾನೆ. ಇವ ಅಲ್ಲೇ ಗುದ್ದಾಡೋದ್ರಾಗ ಸಾಕಾಗಿ ಜೀವನ ಬೇಸರ ಹೋಗೋದ ಸೈಯತ್ತಾಗ. ಅತ್ತೀರ ಮುಗೀತಾರಿ ಡ್ಯೂಟಿ? ಯಾ ಡ್ಯೂಟಿ ರೀ? ಡ್ಯೂಟಿನ ಪಾರ್ಟಿನ? ಅಯ್ಯಯ್ಯ ಯಾವ್ದಾರಿ ಡಿ ಸೋಜಾ ಪಾರ್ಟಿ ಮುಗೀತು ನಂದೆ. ಮುಗೀತ ಡಿ ಸೋಜಾ ಮುಗೀತ. ಈಗ ಸರೋಜಕ್ಕಂದ ಚಲೋ ಹೋಗತಿ ಡ್ಯೂಟಿ. ಹೋಗೋಗ ನಿಸ ತಣ್ಣ ನೀರು ತೊಗೊಂಬರೋ ಕೈವಾ. ಇದನ್ನ ಮೊದ್ಲು ಹಂಗೆ ಕಳಿತೀನಿ ಬಾ. ಹತ್ತಿರ ಇರ್ಲಿ ತಗೋರಿ, ಬಾರಿ ಚಂದ ಕಾಣಕತ್ತೀರಿ. ಮಾವಾರ ಬರತನ ಇರ್ಲಿ ತಗೋರಿ. ನೋಡಿ ಅವ್ರೆ ದಿಗಿಲ ಹೊಡೆದ ತಿಳಿ ಚಕ್ರ ಬಂದ ಬೀಳ್ತಾರ ಆ ರೀತಿಯಾರ. ಇದ್ರ ಹೋಗಲಿ 2 ಕಾಸ್ವಿ ಹೋಗ. ಇವ ನಿನಗೇನು ಗೊತ್ತಿಲ್ಲ ನಿನಗ. ಇಲ್ಲ ಆರಾಮಾಗೆ ಜೋಳಿಯಾಗ ಕೂತ್ಕೊಂಡೆ ಕುಂಬಳಕಾಯಿ ಬೀಜ ತಿನ್ಕೊಂತ ಕುಂತೀವಿ. ಅಲ್ಲೇ ನಾನು ಹೋರಾಟ ಮಾಡಕಿ ನಾನು. ನಿನ್ಗೇನು ಗೊತ್ತ? ಡಿ ಸೋಜೆ ಆಗದೆ ಹೊಳೆ ಸರೋಜಕ್ಕಾಗದೆ, ಡಿ ಸೋಜೆ ಆಗದೆ ಹೊಳೆ ಸರೋಜಕ್ಕಾಗದೆ. ನೀಗೇನು ಗೊತ್ತಾಯ್ತವಾ? ಅಯ್ಯಯ್ಯ ನಿಮ್ಗೆ ಯಾರು ಡಿ ಸೋಜೆ ಆಗ ಅಂತಂದು ಹೇಳಿದ್ರಿ? ನಿಮ್ಮದೇ ಹೆಚ್ಚಾಗಿ ನೀವು ಡಿ ಸೋಜೆ ಆಗಿರಿ. ನಾ ಏನಾರ ಡಿ ಸೋಜೆ ಆಗ ಅಂತಂದು ಹೇಳಿದ್ನೇನ್ರಿ ನಿಮ್ಗೆ? ಅಯ್ಯಯ್ಯ ಅತ್ತೀರ ಯಾವ್ದಾರ ಸಿಟ್ಟ ತೊಗೊಂಡ ನನ್ನ ಮ್ಯಾಗ ಹಾಕತ್ತೀರಿ ಅಂದ್ರೆ ಹಾಕ ನೀವು. ನೀವು ಡಿ ಸೋಜೆ ಆಗಿದ್ದಾವೆ ಎಷ್ಟು ತೋರಿ. ಏನು ವರ್ಕ್ ಆಗಂಗಿಲ್ರಿ ಅದ ಡಿ ಸೋಜೆ. ಸುಮ್ಮನಿರಲಿ 2 ಕಾಸಿವಿ. ಡಿ ಸೋಜೆ ಆಗಿ ಒಂದ ದಿನಕ್ಕೆ ಎಲ್ಲ ನಮ್ಮದು ಕೆಲಸ ಈಗ ಒಂದು 30% ಆಗಕಂತೈತಿ. ಇನ್ನೊಂದು 70% ನೋಡ ನಾಡ್ದು ಅನ್ನೋದ್ರಾಗ ಡೀಲ್ ಮುಗಿಸ್ಬಿಡ್ತಾನೆ. ಯವನವಲ್ಲಿ ಏನೈವ ಇವ್ರ ಡೀಲ್ ಪಾಲ ಅಂತಾರ. ಅತ್ತೀರ ಏನು ಡೀಲ್ ರೀ? ಯಾವ ಕೂಟ ಮಾಡ್ಕೊಂಡಿರಿ ಡೀಲ್ನ? ಯವ್ವ ನಿನಗೇನು ಗೊತ್ತಾಗಿಲ್ಲ. ಹೋಗ್ಲಿ ಒಂದ್ಸರಿ ನೀರು ತೊಗೊಂಬರುಗ. ಅಯ್ಯವ ನೀರು ತಗೊಂಬ ಅಂದ್ರೆ ನೀನೇನು ಸತ್ತಿಂದ ನೀರು ಬಾಯಾಗ ಬಿಡಕ ತರ್ತಾರಲ್ಲ ಹಂಗೇನಾರ ತರಂಗ ಅದಿದ್ದೀನ ಮತ್ತೆ. ಹೋಗ್ಲಿ ಪಿಕಮ್ಮ ಹೋಗ. ಅಯ್ಯವ ಹಾಕಂತೇಳ್ರಿ ದೌಡ್ ತಗೊಂಬ. ನಾನೇ ಇವ್ನ ಅಂಗಿ ಕಳೆದ ಹೋಗೋದು ಬರ್ತಾನೆ ಎಲ್ಲೇ ಕೊನೆಗೆ. ಹ್ಞೂ ರೀತಿಯ ಯಾರಿಗೆ ಬೇಡವಾ ಇವ ಇದೆ. ಡಿ ಸೋಜಾಗ ಸರೋಜಕ್ಕಾಗ, ಡಿ ಸೋಜಾಗ ಸರೋಜಕ್ಕಾಗ. ಅಲ್ಲ ನನ್ನ ಮ್ಯಾಗ ಸಿಟ್ಟು ಮಾಡ್ತಾರೆ ನೋಡಕಿ ನಮ್ಮತ್ತಿ. ನಾ ಏನಾರ ಡಿ ಸೋಜಾಗ ಅಂತಂದು ಹೇಳಿದ್ನಿ ಹೇಳಿದ್ದಾನೆ ಇಲ್ಲ. ಇವ ಈ ಒಂದು ಈಟ ಸಮಾಧಾನ ಆತವ. ಇವ ಅರ್ಬಿ ಹಾಕೊಂಡು ನನಗರ ಯಾವಾಗರ ಮನೆಗೆ ಹೋಗಿ ಕಳೆದ ಹೋಗದಾನೆ ಅನಿಸಿಬಿಟ್ಟತಿ. ಅಯ್ಯೋ ಈಗ ಒಂದೀಟ ಸಮಾಧಾನ ಆತವ. ಇವ ಗಾಳಿ ಹಂಗ ಒಂದೀಟ ಸುಳ್ಕ ಬರಾಕತೈತಿ. ಇಲ್ಲ ಒಂದೀಟ ಅಡ್ಡಾಗ್ಲೆ ನೋಡ್ದೆ ಕುಂಬಳಕಾಯಿದೆ ಬೀಜದ ಬಟ್ಲಾನ ಇಲ್ಲೇ ಹುಟ್ಟೋಗಿತ್ತು ನೋಡಿ 2 ಕಾಸ್ಬಿ ಹಣ್ಣು. ಮಾತಾಗ ನೋಡ್ತೀಯ ನಮ್ಮ ಕುಂಬಳಕಾಯಿ ಬೀಜ ಹೊಡೆದೆ ಹಿಂಗೆಲ್ಲ ಪೊಲೀಸ ಗೀಲಿಸ ಮಾಡ್ಕೊಳಕ ನಾವು ಹೊಡೆದೈತಿ ತಿನ್ನೋದೈತಿ. ಹೇಳೋದೈತಿ ಮತ್ತೇನೈತಿ? ನೀವು ಪಾಲಿಸ್ ಮಾಡಿಸಿ ನಮಗೆ ತಂದೆ ಪ್ಯಾಕೆಟ್ನ ಹಾಕಿ ಅವ್ರು ಕೊಡೋದ್ರಾಗ ಎಷ್ಟು ವರ್ಷ ಆಗಿರ್ತೈತಿ. ಏನು ದೇವ್ರ ಪರಮಾತ್ಮಗೆ ಗೊತ್ತ. ಇವ ಇಂತೆ ಡಿ ಸೋಜೆ ಆಗಿದ್ದಕ್ಕೆ ಒಂದಿಟ್ಟೆ ಕೆಲಸ ಆಗಾಕತೈತಿ. ಕಲಾವತಿ ಹಂಗ ಇತ್ತ ಹಾಗೆ ನಮ್ಮ ಕಡೆನ ಬರಾಕತ್ತ. ಇಲ್ಲ ಅಂತಿದ್ರ ಬರೀ ಸರ ಒಳಗೆ ಬರೀ ಸರ ಚಹಾ ಮಾಡ್ತನ್ರಿ ಕಾಫಿ ಮಾಡ್ತನ್ರಿ ಅಂತಂದು ಅಂತಿದ್ಲೇನೆ. ಯಾ ಸರ್ ಆದ್ರೆ ನಮಗೇನಂತಂದ ಹಾಕಿದ್ಲೆ. ಹಂಗ ಬೀಳಾಕತ್ತ ಹಂಗ ಬೀಳಿ ಅಲ್ಲ ಈಗ ಡಿ ಸೋಜೆ ಆಗೇನಿ. ಈಗ ಕಲಾವತಿಗೆ ಇನ್ನೊಮ್ಮೆ ಏನಾರ ಪೇಲೆನ ಹಾಕ್ಬೇಕಲ್ಲ. ನಮ್ಮ ದಾಳಕ್ಕೆ ಕಲಾವತಿ ಬೀಳ್ಬೇಕಂದ್ರೆ ದೊಡ್ಡ ಪಿಲೆನ ಹಾಕ್ಬೇಕು ನಾವು. ಇಲ್ಲ ಅಂದ್ರೆ ಬಕ್ಕಂಗಿಲ್ಲಕ್ಕೆ. ಏನು ಪಿಲೆನ ಹಾಕ್ಬೇಕು? ಬಿದ್ದಳು ಕಲಾವತಿ ನಮ್ಮ ಪಿಲೆನಿಗೆ ಬಿದ್ದಳು ಕಲಾವತಿ ಬಿದ್ದಳು. ಯಾರ ಒಬ್ರೆ ಕಮೆಂಟ್ ಹಾಕಿದ್ರಿಪ್ಪ ಇದೇ ಹಾಡು ಹೇಳಕ್ಕೆ ಹೋಗ್ಬೇಡ್ರಿ ಅಂತಂದ್ರೆ. ಏನು ಮಾಡ್ಬೇಕ್ರಿ? ನನಗರ ನಡುವ ಹಿಂಗೆ ಹಾಡು ಹೇಳಿಲ್ಲ ಅಂದ್ರೆ ಸಮಾಧಾನ ಆಗಂಗಿಲ್ಲ. ಅದಕ್ಕೆ ಹಾಡು ಹೇಳ್ಕೊಂತ ಇದು ಮಾಡ್ತಾನೆ. ಯಾರು ತಪ್ಪಾಗಿ ತಿಳ್ಕೊಬೇಡ್ರಿ.
ಚಲೋ ಅದಾವ. ಅಲ್ಲ ಇವನು ತಿಂದ ಎಲ್ಲ ಬಿಗೆ ಹೆಂಗ ಶಕ್ತಿ ಬರ್ತವೆ ಇವ. ಏನಾರ ಯಾಕಲಿ ಒಂದು 10 ತಿಂದ ಇಲ್ಲ ಒಂದು ಈಟ ಅಡ್ಡಕನ್ವ ನಮ್ಮ ಪಿಕ್ಕಿ ತೊಗೊಂಬಂದ ಕೊಡೋಲ್ಲ ಏನಿಲ್ಲ ನೀರು. ಏ ಪಿಕ್ಕಮ್ಮ ತೊಗೊಂಬಾರ ನೀನ ತೊಗೊಂಬ ಒಂಚರಿಗೆ ನೀರು. ನಾಳೆ ಸಾಯಂಕಾಲ ಇವತ್ತ ಗುಟ್ಟ ಕನಿಸಿ ಮಣ್ಣಾಗಿಟ್ಟು ಮರು ಮಾಡಿ ಬಂದೆ ಹುಗ್ಗಿ ಉಂಡಾರ ನೀವೇ ಒಳ್ಳೆ ಏನು ಬಿಸಿಲ್ರಿ ಅಂತಾನ ಏನು ಜಳ. ಒಂದೀಟ ಸುಳ್ಕು ಅನ್ನೋ ಗಾಳಿ ಸತ ಇಲ್ಲ. ಹಿಂಗ ಅಂದ್ರೆ ಹೆಂಗ್ರಿ ಮನುಷ್ಯರ ಶಟದೆ ಶಾಂಡಿಗೆ ಹಾಕಾರ ಏನು ತೀರ ಐತಿಲ್ಲೋ ಮಳೆ ಇವನ ಸೂರ್ಯದೇವ ಮಳೆ ರಾಯನ ಕಳಸ ನೀನು ಒಂದೀಟ ಹಿಂಗಾರ ಹಾಗೆ ಮಳೆ ರಾಯ ಬರ್ತಾನ. ನೀ ಹಂಗ ಹಿಂಗ ಉಗಿ ಉಕ್ಕೊಂತ ಇದ್ರ ಮಳೆ ರಾಯರ ಎಲ್ಲಿ ಬರ್ತಾನಪ್ಪ. ನೀನು ಮುಂದಿದ್ರ ಅವ ಹಿಂದಕ್ಕೆ ಹಂಗ ಸರ್ಕೊಂತ ಹಂಗ ಹೋದ್ನಂದ್ರೆ ಏನ್ ಮಾಡ್ಬೋದು ನಾವು. ಬಾಯ್ ತಕೊಂಡ ಇಲ್ಲೇ ಮಳೆ ರಾಯ ಬರಲಿಲ್ಲ ಅಂತಂದ ಹಾಗೆ ಹೋಗ್ಕೊಂತ ಕುಂದ್ರು ಕಕ್ಕದಿ. ಅಪ್ಪ ದೇವರ ಕೈ ಮುಗಿತೇನಪ್ಪ. ಬಿಸಿಲ ಒಂದೀಟ ಕಮ್ಮಿ ಮಾಡ್ಕೊ ಹೋಗೋಣ ತಗ. ನಾಳೆ ಮತ್ತ ಡಿ ಸೋಜ ಆಗಿ ಕಲಾವತಿ ಮನೆ ಕಡೆನ ಹೋಗ್ಬೇಕಪ್ಪ. ಕಲಾವತಿ ಬುಟ್ಟಿಗೆ ಬೀಳತನ ಮತ್ತ ದಿನ ಹಂಗ ಮರಳಿ ಪ್ರಯತ್ನ ಮಾಡು ಅಂತಂದ ದೊಡ್ಡವ್ರು ಹೇಳಿಲ್ಲ. ಹಂಗ ಮರಳಿ ಪ್ರಯತ್ನ ಮಾಡ್ಬೇಕ. ರಮೇಶಿ ನಿಮ್ಮ ಅತ್ತಿ ಕರಿ ಅತ್ತಿ ಏನ್ ನಾಷ್ಟ ಮಾಡಿದಿ ತಾಟಿ ಹಾಕೊಂಬ ಅಂತಂದೆ. ಅಲ್ಲಪ್ಪ ನಾವು ಏನೀಗ ಹಂಗ ಕಸ ಪೂಚಿನ ಕಾರ ತಂದೇವಿ ಕಾರ ಗರ್ಭ ಶ್ರೀಮಂತ್ರಿ ನಾವು. ಯವ್ವ ಸುಮ್ಮನೆ ಇರ್ಬಿ. ಕಾರ್ ದಿನಕ್ಕೆ 100 ರೂಪಾಯಿ ಅಂತಂದು ಬಾಡಿಗೆ ತಂದೇವಿ. ನೀನೊಬ್ಬಕ್ಕೆ ಸ್ವಂತ ಕಾರ ತಂದಾಳ ನರ್ಗತಿ ಹೇಳಕತ್ಬಿಟ್ಟ ಹಂಗ. ಅಯ್ಯ ಇದ್ರ ಅಲ್ಲಲ್ಲ ಮತ್ತೆ ಯಾರ ಹತ್ರ ಹಿಂಗ ಬಾಯ್ ಬಿಟ್ಟಿಯೇಪ್ಪ ನೀನೆ. ನಾನು ಅದೇ ದಿನ ಮುಂದೆ ಗಂಟಿ ಸಿದ್ದಯ್ಯ ನಮಗೆ ಆ ಕಡೆ ಕಾರ್ ಕೊಡ್ಸಿದ ಅಂತಂದು ಹೇಳಿದೆ. ಅದಕ್ಕೆ ಮಾವ ಏನಂತ ಸುಮ್ಮನೆ ಇದ್ದಾನೆ. ಮಾವೇನಂತ ನಾ ಸುಮ್ಮನೆ ಆಯ್ತಾ. ಈಗೇನ ಅವನ್ನ ಅತ್ತಿನ ಕರಿಬೇಕು ನಾವು ಉಣ್ಣಾಕ ಹಚ್ಕೊಡ ಅಂತಂದೆ. ಕರಿ ಅತ್ತಿ ಗಂಟಲ್ನಾಗ ಸರನ ಹೊರಗೆ ಬರೋಲ್ಲ ನಾನೇ ಅಲ್ಲೇ ಕುಯ್ಕ ಅತ್ತಿ ಅಂತಾನ. ನೀನ ದಡಾಸಿ ಹೋದ್ರಂತ ನಾ ಅಂತಾನೆ ನೋಡ್ತೀನ ಇಲ್ಲೇ ಕುಯ್ ಅಂತಾನ. ಹಿಂಗ ಕುಯ್ ಅನ್ಕೊಂತ ಕುಂತ್ರ ಇಲ್ಲೇ ನಾವು ಚಿಪ್ಪ ಕೊಬ್ಬರಿ ಕುಂತೀವಿ ಅಂತ ಕುಂದ್ರಬೇಕಾಕತಿ. ಇಷ್ಟ ತರ ಕರೆದ್ರೆ ಓ ಅಂದಿಲ್ಲಕ್ಕೆ ಇನ್ನ ಚಿರಾಡಿ ಕರೆದ್ರ ಓ ಅಂತಾನೆ. ಹಂಗ ಕರೆದ್ರೆ ಆಕೆಗೆ ನನ್ನ ಮ್ಯಾಗೆ ರೋಸ್ ಬೆಟ್ಟ ಕಡಿಮೆ ಕೈತಿವ. ನೀನು ಸುಮ್ಮನೆ ಇರಿ. ನಾ ಎಲ್ಲ ಪಾಲ್ಸಿ ನಾಟಕ ಮಾಡಿ ನಮ್ಮ ಅತ್ತಿನ ಊಟಿಗೆ ಹಾಕೊಂಡೆ ಎತ್ತಿ ನಿನ್ನ ಮಗಳನ್ನ ನನಗ ಕೊಡೆ ಬೇರೆ ಕಡೆ ಎಲ್ಲಿಕಿ ಹೊಂದ್ಕೊಳಂಗಿಲ್ಲ. ನಮ್ಮ ಮನ್ಯಾಗ ಆದ್ರೆ ಹೊಂದ್ಕೊಂತಾಳ ಐತಿ ಕರಳು ಬಳಿ ಸಂಬಂಧ ಉಳಿತೈತಿ ಅಂತಂದು ನಾ ಎಲ್ಲ ಮಾತಾಡ್ತಾನೆ. ನೀ ಸುಮ್ಮನೆ ಇರ್ಬೇ ವಾ ನೀನೆ. ನೀನು ಹಿಂಗ ಮಾತಾಡ್ತೀಯ ಯಪ್ಪ. ನೀನು ಬಾಯಾಗ 1 kg ಸಕ್ರಿ ಒಯ್ಯಿಲಿ. ಏನಪ್ಪ ನಗವನ್ ಮಗ್ಗ ಇಂತ ದೌಡ ಬುದ್ಧಿ ಬಂದ್ಬಿಡ್ತೆ. ನನಗ ಯಾವಾಗ್ಲೂ ಬುದ್ಧಿ ಐತಿ ಯವ್ವ. ನಿನಗ ನಾನೇ ತೋರ್ಸ್ಕೊಟ್ಟಿದ್ದಿಲ್ಲ. ಸುಮ್ಮನೆ ಇನ್ನು ಮ್ಯಾಗಿಂದ ನೋಡ ನೀನ ಹೇಳೋದಕ್ಕಿಂತ ನನ್ನ ಪೇಲಿಯಾನ ನನಗ ಹೆಂಗ್ ಹೊರ್ಕಕ್ಕವ್ ನೋಡ್ತೀರ ನೀನ. ಅದ ಕಾರಿಂದ ಮತ್ತ ಯಾರ್ದಾರ ಹತ್ರ ಬಾಯಿಗೆ ಬಿಟ್ಗಿಟ್ಟಿ ನೀನೆ ಸ್ವಂತ ತಗೊಂಬಂದೀವಿ ಅಂತಂದು ಹೇಳಿದಿ. ದಿನ ಅವಂಗ ನನ್ನ ಫ್ರೆಂಡ್ಗೆ 100 ರೂಪಾಯಿ ಕೊಡ್ಬೇಕು. ಅದ ನೆನಪೈತಿಲ್ ನಿನಗ? ಹೇಳನಂತ ಹೇಳಂಗಿಲ್ಲ. 100 ರೂಪಾಯಿ ಹಾಕ್ಲಾ 50 ರೂಪಾಯಿ ಅಂತಂದು ಅಂದಿದ್ವಿ. ಬರ್ಬರ್ತ 80 ರೂಪಾಯಿ ಅಂದ. ಹ್ಞೂ ಅಂದ್ರೆ ಈಗ ಮತ್ತೆ 100 ರೂಪಾಯಿ ಚೆನ್ನವ. ನಿನಗ ಹಂಗಂದವ ನೋಡ್ಪ. ದೋಸ್ತಿ ಏನಿದ್ರು ದೋಸ್ತಿಗೊಳಗ 100 ರೂಪಾಯಿ ಕೊಡಂಗಿದ್ರಾಗ ತೊಗೊಂಡು ಹೋರಿ, ಇಲ್ಲ ಅಂದ್ರೆ ಬಿಟ್ಟು ಹೋರಿ ಅನ್ನ. ನಾನು ಮತ್ತೆ ಇರ್ಲಿ ಬಿಡೋ ಮಾರಯ್ಯ ಏನಾಕತಿ ತೊಗೊಂಡು ಹೋಗ್ಯವ ತಗೊಂತಂದು ಹೇಳಿ 100 ರೂಪಾಯಿ ಸಂಚಕಾರ ಕೊಟ್ಟೆ ತೊಗೊಂಬಂದನಿ ಕಾರೆ. ಹೌದಾ ಹೊಲೆ ತಗ. ಅಲ್ಲ ಬೇವ ಈಗ ಮುಂದೆ ಏನು ಮಾಡೋಣ? ಹೋಗಿ ಅಮ್ಮನ್ನ ಕೇಳ್ಬೇವ. ಮತ್ತು ರಮೇಶಿನ ವಯಸ್ಸಿಗೆ ಬಂದಾನ ಇವ ಹುಡುಗಿನ ಮತ್ತು ಕೊಡ್ತೀರನ ಏನು ಮಾಡ್ತೀರಿ ಅಂತಂದು ಕೇಳ್ಬೇವ ಒಂದು ಮಾತೆ. ಏನೇ ನಮ್ಮವ್ವ ನನ್ನ ಚಪ್ಪಲ್ ತೊಗೊಂಡ ಮ್ಯಾಲ ಹೊಡಿತಾ. ಈಗ ನೋಡ್ತೀನಿ ಹೆಂಗ ನೀರಾಡ್ತಾಳ ನನ್ನ ಮ್ಯಾಗ ನಮ್ಮವ್ವ. ಅಲ್ಲಲ್ಲ ರಮೇಶಿ ಹಂಗ ಕೇಳಿದ್ರ ಆಕಿ ನಾನು ಉಳಿಸ್ತಾ ಅನ್ಲಾಕಿ. ಏನು ಮಾಡ್ತಾಳ ಬೇ? ಅಷ್ಟೇನು ಮಾಡಂಗಿಲ್ಲ ಹೋಗ್ಬೇವ. ಹಂಗಂತೀಯ? ನೋಡೋಣ ಕೇಳ್ತಾನೆ. ಏನದ ಯಾರನ್ನ ಏನ ಕೇಳಾಕೊಂಡ್ರಿ? ತಯಾರಾಗಿ ಇಬ್ಬರ ತಾಯಿ ಮಗನೇ ತಯಾರು ಬಸ್ಲಿಂಗಿ ಆಗಿ ರೆಡಿ ಆಗಿಲ್ಲ. ಏನು ಕೇಳಾಕೊಂಡ್ರಿ ಯಾರನ್ನ? ಯವ್ವ ಬಂದಬಿಟ್ಟಿನವೇ. ಅದ ಇವ ಮದ್ವಿದೆ ಮಾತುಕತೆ ಎಲ್ಲಿಗೆ ಬಂತ ಅಂತಂದ ಕೇಳಾಕಬೇ. ಏನ ಮದ್ವಿ ಮಾತುಕತಿನ ಎಲ್ಲಿದೆ? ಯಾರ್ದ? ಎದಕ್ಕ? ನೀವು ಯಾಕ ನನ್ನ ಹತ್ರ ಮಾತಾಡ್ಬೇಕ? ಅಡಬೇವ ಅನುನ್ನ ನಮ್ಮ ರಮೇಶಿಗೆ ತಗೊಳ್ಳೋದೆ ಮಾತಾಡ್ಬೇಕ
ಅಂತಂದ ಮಾಡಿದ್ದೆ ಏನ ನಾಗೆ ಬುದ್ಧಿಯಲ್ಲಿಟ್ಟಿದೆ ತಗೋ ಅಂದಿನ ಅಲ್ಲಿ ಮೂಲೆ ಅಂದೆ ಕಸ್ಬರಿಗೆ ಹಿಂಡಿನ